ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೋಭಾ ಕರಂದ್ಲಾಜೆ ಅವರು ಪತ್ರ ಬರಿಬೇಕಾಗಿರುವಂತದ್ದು ರಾಷ್ಟ್ರಪತಿಗಳಿಗೆ ಅಂತ ಕೆಪಿಸಿ ಅಧ್ಯಕ್ಷರು ಹೇಳಿರೋದು. ರಾಜ್ಯ ಸರ್ಕಾರದಿಂದ ಶಾಶ್ವತ ವಸತಿ ಪ್ರಮಾಣ ಪತ್ರ ಅಸ್ತ್ರ ಏನಿದೆ, ಅಕ್ರಮ ವಾಸಿಗರನ್ನ ಗಡಿಯೊಳಗೆ ಬಿಟ್ಟವರು ಯಾರು? ಅಮಿತ್ ಶಾ ವೈಫಲ್ಯ ಅಂತ ಶೋಭಕ್ಕ ರಾಷ್ಟ್ರಪತಿಗಳಿಗೆ ಪತ್ರ ಬರೀಲಿ. ಶೋಭಾ ಕರಂದ್ಲಾಜೆ ಪತ್ರಕ್ಕೆ ಬಿಕೆ ಹರಿಪ್ರಸಾದ್ ಅವರು ಕಿಡಿಕಾರಿದ್ದಾರೆ. ಅಮಿತ್ ಶಾರನ್ನ ಬರ್ಖಾಸ್ತ್ ಮಾಡಿ ಅಂತ ಮೊದಲು ಶೋಭಕ್ಕ ಪತ್ರ ಬರೀಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರು ಕೂಡ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ನಾವು ಶಾಶ್ವತ ವಾಸ ಪ್ರಮಾಣ ಪತ್ರ ಕೊಡ್ತೀವಿ, ಕಾನೂನು ಮಾಡೋಕ್ಕೆ ತಾನೇ ಇರೋದು ಅಂತ ಎಲ್ಲ ಹೇಳಿದ್ದಾರೆ ಗೃಹ ಮಂತ್ರಿಗಳು ಕೂಡ. ಈಗ ಶೋಭಕ್ಕ ಏನು ಮಾಡಬೇಕು ಅಂದರೆ ಪತ್ರ ರಾಷ್ಟ್ರಪತಿಗಳಿಗೆ ಬರೀಬೇಕು. ಈ ನುಸುಳುಕೋರನ್ನ ಇಲ್ಲಿ ಕರ್ನಾಟಕದವ್ರಿಗೆ ಬಿಟ್ಟಿದ್ಯಾರು? ಅಮಿತ್ ಶಾ ಅವ್ರನ್ನ ತಕ್ಷಣ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅಂತ ಅವ್ರು ರಾಷ್ಟ್ರಪತಿಗಳಿಗೆ ಬರೀಬೇಕು. SIR ಅಲ್ಲಿ ಬಾಂಗ್ಲಾದೇಶಿಗಳು ನಮಗೇನು ಗಡಿ ಭಾಗ ಅಲ್ಲ, ಕರ್ನಾಟಕಕ್ಕೆ ಬಾಂಗ್ಲಾದೇಶದವ್ರು 4000 ಕಿಲೋಮೀಟ್ರ್ ಬಂದರೆ ಇವರು ಕಡಲೆಕಾಯಿ ತಿಂತಾಯಿದ್ದೀರಾ? ಅಥವಾ ಅವ್ರ ಭಾಷೆನಲ್ಲಿ ಹೇಳಬೇಕಾದ್ರೆ ಬೇರೆ ಭಾಷೆ ಹೇಳಬೇಕಾಗುತ್ತೆ. ಆದ್ದರಿಂದ ಶೋಭಕ್ಕ ಬರಿಬೇಕಾಗಿರೋ ರಾಷ್ಟ್ರಪತಿಗೆ ತಕ್ಷಣ ಅಮಿತ್ ಶಾನ ಬರ್ಖಾಸ್ತ್ ಮಾಡಬೇಕು ಅಂತ. ಅಲ್ಲ, ಅವ್ರು ಬಿಟ್ಟ ಮೇಲೆ ಯಾಕೆ ಬಿಟ್ಟಿದ್ದಾರೆ? ನಾವು ಪರ್ಮನೆಂಟ್ ಈಗ ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ನಾನು ಕಾಲೇಜಲ್ಲಿದ್ದಾಗ ಮುಂಬೈಯಿಂದ ದಕ್ಷಿಣ ಭಾರತದವ್ರು ನೋಡಿಸಿದ್ರು. ಸರ್ಕಾರದವ್ರು ನಿಯಮ ಮಾಡೋಕ್ಕಾಗಲ್ವಾ? ನಾವು ಯಾರು? ಶಾಸಕರು. ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ. ಅಧಿಕೃತವಾಗಿ ಸರ್ಕಾರದಿಂದನೇ ಕೊಡ್ತಾಯಿದ್ವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾಯಿದ್ದೀವ ನಾವು? ಗೌರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂದ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ? ಈಗ ಇವ್ರಿಗೇನು ಸಮಸ್ಯೆ ಆಗ್ತಾಯಿದೆ ಗೊತ್ತಿಲ್ಲ ಅಲ್ಲ ನನಗೆ. ಒಂದು ಕಡೆ SIR ಮಾಸ್ಟರ್ ಸ್ಟ್ರೋಕ್ ಅಂತೀರಾ, SIR ಪ್ರಕ್ರಿಯೆಯಲ್ಲಿ ನಡೀತಾ ಇರಬೇಕಾದ್ರೆ ಇಲ್ಲಿ ಅಕ್ರಮ ನಡೀತಾ ಇದೆ ಅಂತೀರಾ. ನೀವು ಡಿಸೈಡ್ ಮಾಡಿಬಿಡಿ ವೆದರ್ ಯು ವಾಂಟ್ ಇಟ್ ಆರ್ ಡೋಂಟ್ ವಾಂಟ್ ಇಟ್. ನಮ್ಮ ಸ್ಟ್ಯಾಂಡ್ ಭಾಳ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ವಾದ ಪ್ರತಿವಾದಗಳ ಹೋಗ್ತಾ ಇದ್ರೆ, ಹಾಗಿದ್ದಾಗ ಮುಂಬೈ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಅಷ್ಟು ಒಳಗಡೆಗೆ ಬಿಟ್ಟಂಥವ್ರು ಯಾರು ಅಂತ ವಾಪಸ್ ಕಾಂಗ್ರೆಸ್ನವ್ರಿಗೆ ಕೇಳಿದರೆ ಉತ್ತರ ಕೊಡುವಂಥದ್ದು ಮುಖ ಇರುತ್ತಾ ಕಾಂಗ್ರೆಸ್ಸಿಗೆ? ಹೆಂಗೆ ಬಂದರು, ಏನು ಬಂದರು ಅನ್ನುವಂಥದ್ದು ನುಸುಳುಕೋರರು ಗೊತ್ತಿಲ್ವಾ? POKಯಲ್ಲಿ ಯಾವ ರೀತಿಯಾಗಿ ನುಸುಳುಕೋರರು ಅಲ್ಲಿಂದ ದಾಟ್ಕೊಂಡು ಜಮ್ಮು ಕಾಶ್ಮೀರದ ಒಳಗಡೆ ಬಂದ ನಂತರ ಯಾರಿಗಾದರೂ ವಾಪಸ್ ಕೇಳಿದರೆ ಏನು ಉತ್ತರ ಕೊಡ್ತಾರೆ ಕಾಂಗ್ರೆಸ್ನವ್ರು? ಈಗ ಅದೆಲ್ಲ ಪ್ರಶ್ನೆ. ಯಾಕೆ ಈ ಸಂದರ್ಭದಲ್ಲಿ ನೀವು ಈ ಪ್ರಮಾಣ ಪತ್ರವನ್ನು ಕೊಡುವಂಥ ಅಗತ್ಯತೆ ಈಗೇನಿದೆ ಅನ್ನೋದೇ ಬರುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರದ ವಾದ ಏನು? ಯಾಕೆ ಕೊಡಬೇಕು ಅಂತ ಇವಾಗ? ಅರುಣ್, ಒಂದು SIR ಪ್ರಕ್ರಿಯೆಯನ್ನ ರಾಜ್ಯ ಸರ್ಕಾರ ಮೇಲ್ನೋಟಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂದ್ರೂ ಕೂಡ ಪರೋಕ್ಷವಾಗಿ ಅದನ್ನ ವಿರೋಧ ಮಾಡಿಕೊಂಡೇ ಬರ್ತಿರುವಂತದ್ದು. ಬಂಗಾಳದಲ್ಲಿ, ಕೇರಳ, ಬಿಹಾರ ಈ ರೀತಿ ಅಲ್ಲಿ ಅನೇಕ ಸಮಸ್ಯೆ ಆಗಿತ್ತು ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಹಾಗಾಗಿ ರಾಜ್ಯದಲ್ಲೂ ಕೂಡ ಇದನ್ನ ಸಮರ್ಪಕವಾಗಿ ಮಾಡಬೇಕು, ಮತ್ತೆ ಯಾರದೇ ಮತಗಳು ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಎಸ್ಪೆಷಲಿ ಅಲ್ಪಸಂಖ್ಯಾತ ಮತಗಳು ಹೋಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಸರ್ಕಾರ ಬೇರೆ ರೀತಿಯಾಗಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದು ವಿಪಕ್ಷಗಳ ಆರೋಪ. ಅದರ ಮುಂದುವರೆದ ಭಾಗವಾಗಿ ಈ ಒಂದು ಪ್ರಕ್ರಿಯೆಯನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು. ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಮುಂದಾಗಿದೆ. ಅದಕ್ಕೆ ಅಧಿಸೂಚನೆ ಹೊರಡಿಸಿ ಯಾವೆಲ್ಲ ಮಾನದಂಡಗಳಿರಬೇಕು ಅನ್ನುವಂಥದ್ದನ್ನ ಈಗ ಪ್ರಕಟ ಮಾಡಿದೆ. ಈಗ ಇದಕ್ಕೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ 2002 ಮುಂಚೆ ಯಾರು ವೋಟರ್ ಹಾಕಿರ್ಲಿಲ್ವೋ ಅಥವಾ ಅವ್ರದ್ದು ನೇಮ್ ಇರ್ಲಿಲ್ವೋ, ಅವರ ಸಂಬಂಧಿಕರು ಯಾರಿಲ್ಲ ಅಂದ್ರೆ ಒಂದ್ ವೇಳೆ ಈ ಒಂದು ಪ್ರಮಾಣ ಪತ್ರವನ್ನ ಕೊಟ್ರೆ ಅವರು ಎಲಿಜಿಬಲ್ ಆಗ್ತಾರೆ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ಇದೇ ಇಲ್ಲಿರುವಂತ ಸಮಸ್ಯೆ. ಒಂದ್ ವೇಳೆ ಯಾರು ಅವರ ಸಂಬಂಧಿಕರು ಇಲ್ಲದೆ ಇದ್ರೆ, ಅಂದ್ರೆ ಮತ ಹಾಕದ ಸಂಬಂಧಿಕರು ಇಲ್ಲದೆ ಹೋದ್ರೆ ಈ ಪ್ರಮಾಣ ಪತ್ರವನ್ನ ಕೊಟ್ಟು ವೋಟರ್ ಲಿಸ್ಟ್ ನಲ್ಲಿ ಸೇರ್ಕೊಳ್ಬಹುದು. ಇದು ಎಲ್ಲ ಒಂದ್ ಕಡೆ ಆತಂಕ. ಆ ಶೋಭಾ ಕರಂದ್ಲಾಜೆ ಅವರು ಮತ್ತೆ ಬಿಜೆಪಿ ನಾಯಕರು ಆರೋಪ ಮಾಡ್ತಿರುವಂತದ್ದು ಅಕ್ರಮ ವಲಸಿಗರನ್ನ ಸಕ್ರಮ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಈ ಪ್ರಮಾಣ ಪತ್ರವನ್ನ ಕೊಡ್ತಿದೆ ಅನ್ನುವಂಥದ್ದು ಅವರ ಆರೋಪ. ಹಾಗಾಗಿನೇ ಕೇಂದ್ರ ಗೃಹ ಸಚಿವರಿಗೆ ಶೋಭಾ ಕರಂದ್ಲಾಜೆ ಅವರು ಪತ್ರ ಬರೆದಿದ್ದಾರೆ. ತತ್ಕ್ಷಣ ಮಧ್ಯ ಪ್ರವೇಶವನ್ನ ಮಾಡಿ ರಾಜ್ಯ ಸರ್ಕಾರದ ಈ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಏನ್ ಕೊಡ್ತಿದೆ ಅದನ್ನ ತಡೆ ಹಿಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ. ಕೇಂದ್ರ ಗೃಹ ಇಲಾಖೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅಂತ ನೋಡ್ಬೇಕಾದ್ರೆ ರಾಜ್ಯ ಸರ್ಕಾರದಿಂದ ಅದು ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಆಗಿರಬಹುದು, ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಡಿಫೆಂಡ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಾವು ಕೊಡ್ತಿರುವಂತದ್ದು ಸರಿಯಾಗಿದೆ, ಸರ್ಕಾರ ಇರೋದು ಈ ರೀತಿಯಾದಂತಹ ನಿಯಮಗಳನ್ನು ಮಾಡ್ಲಿಕ್ಕೆ ಅನ್ನುವಂತಹ ಡಿಫೆಂಡ್ ಅನ್ನ ಮಾಡ್ಕೊಂಡಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಮಾಣ ಪತ್ರ ಅಕ್ರಮವಾಗಿ ಬಂದಂತವರಿಗೆ ಸಕ್ರಮ ಮಾಡುವಂತಹ ಆರೋಪವೇ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರದ ಮುಂದಿನ ನಡೆ ಏನಾಗುತ್ತೆ, ಕೇಂದ್ರ ಗೃಹ ಇಲಾಖೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.